ದಲಿತರ ಹಣವನ್ನು ಕೂಡ ನೀವು ನುಂಗ್ತಾ ಇದ್ದೀರಲ್ಲ, ಅವರ ಕಲ್ಯಾಣಕ್ಕೆ ಧಕ್ಕೆ ತರ್ತಾ ಇದ್ದೀರಲ್ಲ. ಯಾರೋ 4 ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು ಅಂದ್ರೆ ಅವ್ರಿಗೆ ಪ್ರೋತ್ಸಾಹ ಧನ ಕೊಡಲಿಕ್ಕೂ ಕೂಡ ನಿಮ್ಮ ಹಣ ಇಲ್ವಲ್ಲ. ಒಂದು ದುಸ್ಥಿತಿಗೆ ಈ ಸಮಾಜ, ಈ ಜನಾಂಗವನ್ನು ತರ್ತಾ ಇದ್ದೀರಲ್ಲ. ಮಾಡಿಕೊಂಡು ಸುಮಾರು ಆಂಧ್ರ ತನಕನೂ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ರಿ. ನೂರಾರು ಖಾತೆಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು 87 ಕೋಟಿ ಅಂತಕ್ಕಂಥ ಹೇಳ್ತೀರಿ, ನೀವೇ ಹೇಳ್ತೀರಿ. ಅದು ಕಳ್ತನ ಅಲ್ವಾ? ಅಂದರೆ ಅಧಿಕಾರಿಗಳಿಗೆ ಏನಾದರೂ ಇವ್ರು ಹೇಳ್ತಾರೆ ಸರ್, ಯಾರೂ ಕೊಡಬೇಡಿ, SC ಅಪ್ಲಿಕೇಶನ್ ಹಾಕ್ರೆ ಯಾರೂ ಕೊಡಬೇಡಿ ಅಂತ ಹೇಳಿ. ಆ ಸಮಾಜಗಳಿಗೆ ಅನ್ಯಾಯ ಮಾಡುವಂಥ ಕೆಲಸನೂ ಕೂಡ ಈ ಸರ್ಕಾರ ಮಾಡ್ತಿದೆ. ಜನರು ಇವೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಕಾಂಗ್ರೆಸ್ಸು ದಲಿತರ ಪರವಾಗಿದೆಯಾ, SC STಗಳ ಪರವಾಗಿದೆಯಾ, ಅಥವಾ ಅವ್ರ ವಿರುದ್ಧವಾಗಿದೆಯಾ ಅಂತಕ್ಕಂಥದ್ದನ್ನು ಇಲ್ಲ. ದಲಿತರಿಗೆ ಇಷ್ಟು ವರ್ಷದಿಂದ ಮೋಸ ಆಗ್ತಿದೆ, ST ವರ್ಗಕ್ಕೆ ಸುಮ್ಮನೆ ಮೋಸ ಆಗ್ತಿದ್ರು ಕೂಡ ಅಂತ ದನಿಯತ್ತವ್ರು ಯಾರು ಅಲ್ವ ಸರ್? ಅಂದರೆ ಬರುವ 22ನೇ ತಾರೀಕು ಮಾರ್ಚ್ 22 ಪಾದಯಾತ್ರೆ ಮಾಡೋ ಮುಖಾಂತರ ಚಿತ್ರದುರ್ಗದಿಂದ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಆಗಿದೆ. ಆದರೆ SC STಗಳಿಗೆ ಕೊಟ್ಟಂಥ ಹಣ ಗ್ಯಾರಂಟಿಗೆ ಬಳಸ್ಕೊಳ್ಬಹುದಾ ಸರ್? ಈಗ ನೀವು ಕೂಡ ಮೇಯರ್ ಆಗಿದ್ದಾಗ ಕೆಲವೊಂದು SC ST ಫಂಡನ್ನು ಬಳಕೆ ಮಾಡ್ಕೊಳ್ಳೋದು ದೊಡ್ಡ ಜಗಳ ಕೂಡ ಎಲ್ಲ ಆಯಿತು. ಯಾವ ಕಾರಣಕ್ಕೂ ಇದನ್ನು ಮುಟ್ಟಲ್ಲ ಅಂತ ಹೇಳಿದ್ರಿ, ಆ ಫಂಡನ್ನು ಅಲ್ಲಿಗೆ ಉಳಿಸಿದ್ರಿ. ಸೊ ಅದು ದೊಡ್ಡ ಗಲಾಟೆ ಆಯಿತು ಆ್ಯಕ್ಚುಲಿ ನಮ್ಮ ಇದರಲ್ಲಿ ಕಾರ್ಪೊರೇಷನ್ ಒಳಗಡೆ. ನೀವು ಲಾಸ್ಟ್ ಮೇಯರಿಂದ ಇಳಿ ಬರೋಂಥ ಟೈಮ್ನಲ್ಲಿ ಯಾರನ್ನೂ ಕೂಡ ಮುಟ್ಟೋದಕ್ಕೆ ಬಿಡಲೇ ಇಲ್ಲ. ನೀವು ಆ ಬದ್ಧತೆ ನಿಮ್ಗೆ ಅಲ್ಲಿ ಇದಿತ್ತು. ಆದರೆ ಇವತ್ತು SC ST ಫಂಡ್ಗಳನ್ನು ಗ್ಯಾರಂಟಿಗಳಿಗೆ ಬಳಸುವಂಥದ್ದು ಯಾಕೆ ಸರ್? SC STಗಳಿಗೆ ರಿಸರ್ವ್ ಆಗಿರೋಂಥ ಫಂಡ್ ಅವ್ರುಗಳಿಗೆ ಬಳಕೆ ಆಗಬೇಕು, ಅಧಿಕಾರಿಗಳು ಅವ್ರುಗಳಿಗೆ ರೀಚ್ ಮಾಡುವಂಥ ಕೆಲಸಗಳು ಮಾಡಬೇಕು. ಏನಾಗ್ತಿದೆ ಸರ್? SC ST ಫಂಡ್ಗಳನ್ನ ಗ್ಯಾರಂಟಿಗೆ ಬಳಸ್ಕೊಂಡಲ್ಲ, ಇದು ಏನನ್ಸುತ್ತೆ? ಕಾಂಗ್ರೆಸ್ಸು ನಾವು ದಲಿತರ ಪರವಾಗಿದ್ದೇವೆ, ಹಿಂದುಳಿದವರ ಪರವಾಗಿದ್ದೇವೆ, ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅಂಥೇಳಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ನವರು SC STಗಳ ಬಗ್ಗೆ ನಮ್ಗೆ ಯಾವತ್ತೂ ಕೂಡ ಕಾಳಜಿ ಇದೆ. ನಮ್ಮನ್ನು ಬಿಟ್ಟರೆ ಇನ್ಯಾರೂ ಕೂಡ ಅವ್ರ ಬಗ್ಗೆ ಗಮನ ಹರಿಸೋರಿಲ್ಲ. ದಲಿತರು ಅಂದರೆ ಕಾಂಗ್ರೆಸ್ಸು ಅಂದರೆ ದಲಿತರು ಅಂತಕ್ಕಂಥ ಭಾವನೆಯಲ್ಲಿ ಅಂತ ಹೇಳ್ಬಿಟ್ಟು ಒಂದು ಸಂವಿಧಾನ ಪೇಪರ್ ತೋರಿಸ್ಬಿಡ್ತಾರೆ ಇದ್ದರು. ಆ ರೀತಿ ಹೇಳಿ ಓಟನ್ನು ಪಡೆದಂಥ ಕಾಂಗ್ರೆಸ್ನವರು SC STಗಳಿಗೆ ಮೀಸಲಾಗಿದ್ದಂಥ ಹಣವನ್ನು, ಮೊದಲನೇ ಬಜೆಟ್ನಲ್ಲೂ ಕೂಡ ಮೀಸಲಾಗಿದ್ದಂಥ ಹಣವನ್ನು ಅವರ ಈ ಭಾಗ್ಯಗಳಿಗೆ ಉಪಯೋಗ ಮಾಡಿಕೊಂಡ್ರು. ಸುಮಾರು 25,000 ಕೋಟಿಯಷ್ಟನ್ನು ಮೊದಲನೇ ಬಜೆಟಿಂದ ಅದನ್ನು ಬಳಕೆ ಮಾಡಿಕೊಂಡ್ರು. ಅದಾದ ನಂತರ ಎರಡೂ ಸೇರಿ 45,000 ಕೋಟಿ ಒಟ್ಟು 2 ವರ್ಷದಲ್ಲಿ ಅದನ್ನು ಬಳಕೆ ಮಾಡಿಕೊಂಡ್ರು. ಈ ಬಜೆಟಲ್ಲೂ ಕೂಡ ಅದನ್ನು ಅವರು ಜನರಿಗೆ ಕೊಡುವಂಥ ಕೆಲಸವನ್ನು, ಅಂದರೆ ದಲಿತರಿಗೆ ಕೊಡಬೇಕಾದಂಥ ಅವರ ಬಡವರ ಏಳಿಗೆಗೋಸ್ಕರ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಬಡವರು ಯಾರಿರ್ತಾರೆ, ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ, ಅವರುಗಳ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಧನವನ್ನು ಕೊಡುವಂಥದ್ದು. ಕರೆಕ್ಟ್. ಹೈಯರ್ ಎಜುಕೇಷನ್ಗಳಿಗೆ ಪ್ರೋತ್ಸಾಹ ಧನ ಕೊಡುವಂಥದ್ದು. ಒಬ್ಬ ಬಡ ರೈತ ತನ್ನಲ್ಲಿರ್ತಕ್ಕಂಥ 1 ಎಕರೆ 1/2 ಎಕರೆ ಜಮೀನಿಗೆ ಬೋರ್ವೆಲ್ಗಳನ್ನು ಹಾಕ್ಸ್ಕೊಳ್ಳುವಂಥದ್ದು. ಮತ್ತು ಒಂದು ಸ್ವಯಂ ಉದ್ಯೋಗವನ್ನು ಮಾಡಿಕೊಳ್ಳಿಕ್ಕೆ ಅವನಿಗೆ ಕಾರೋ ಆಟೋನೋ ತೊಗೊಳ್ಳಿಕ್ಕೆ ಸಹಾಯ ಮಾಡುವಂಥದ್ದು. ಈ ರೀತಿ SC STಗಳ ಅವರ ಕಲ್ಯಾಣಕ್ಕಾಗಿ ಮೀಸಲಾಗಿಡಬೇಕಾಗಿದ್ದಂಥ ಹಣವನ್ನು ಏನೂ ಕೂಡ ಕೊಡದೆ ಇವತ್ತು ಆ ಹಣಗಳನ್ನು ಈ ಪುಕ್ಸಟೆ ಭಾಗ್ಯಗಳಿಗೆ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗ್ತದೆ. ಈ ಸಲ ಬಜೆಟನ್ನು ಮಂಡಿಸುವಂಥ ಸಂದರ್ಭದಲ್ಲಿ ನಾವು SCಗಳಿಗೆ ಅಷ್ಟು ಹಣವನ್ನು ಕೊಟ್ಟಿದ್ದೇವೆ, ದಲಿತರಿಗೆ ಇಷ್ಟು ಹಣ, STಗಳಿಗೆ ಇಷ್ಟು ಹಣವನ್ನು ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನೆಲ್ಲ ಅವರು ಹೇಳಿದ್ದಾರೆ. ಆದರೆ ಕಳೆದ 2 ಸಾಲಿನಲ್ಲಿ ತಾವು ಬಜೆಟ್ನಲ್ಲಿ ಹಣ ಇಟ್ಟಿದ್ರಲ್ಲ, ಅದನ್ನು ಎಷ್ಟು SC STಗಳಿಗೆ ಬಳಕೆ ಆಗಿದೆ, ಎಷ್ಟು ಜನ ಫಲಾನುಭವಿಗಳನ್ನು ನೀವು ಆಯ್ಕೆ ಮಾಡಿ ಹಣವನ್ನು ಕೊಟ್ಟಿದ್ದೀರಿ, ಅದನ್ನು ನೀವು ಶ್ವೇತಪತ್ರ ಹೊರಡಿಸ್ಬೇಕಲ್ಲ. ಅದಕ್ಕೆ ಅದನ್ನು ನೀವು ಪಟ್ಟಿಯನ್ನು ಕೊಡಬೇಕಲ್ಲ. ನೀವು ದಲಿತರಿಗೆ SC STಗಳಿಗೆ ಮೀಸಲಾಗಿಟ್ಟಂಥ ಹಣವನ್ನು ನೀವು ಬಳಕೆ ಮಾಡಿಬಿಟ್ಟು ನೀವು ಭಾಗ್ಯಗಳಿಗೆ ಬಳಕೆ ಮಾಡಿಕೊಂಡು SC STಗಳಿಗೆ ದ್ರೋಹನ ಬಗೀತಾ ಇದ್ದೀರಲ್ಲ. ನೀವು ಬೆಳಗಾಯಿತು ಅಂದರೆ ನಾವು ಸಂವಿಧಾನ ಅಂತೀರಿ, SC STಗಳ ಪರವಾಗಿದ್ದೀವಿ ಅಂತೀರಿ, ಹಿಂದುಳಿದ ವರ್ಗದವ್ರ ಜೊತೆಲಿ ಇದ್ದೀವಿ ಅಂತೀರಿ. ಆದರೆ ಅವ್ರಿಗೆ ಮೀಸಲಾಗಿದ್ದಂಥ ಹಣವನ್ನು ನಿಮ್ಮ ರಾಜಕೀಯದ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ, ನಿಮ್ಮ ಸ್ವಾರ್ಥಕ್ಕೋಸ್ಕರ ದಲಿತರ ಹಣವನ್ನು ಕೂಡ ನೀವು ನುಂಗ್ತಾ ಇರ್ತೀರಲ್ಲ. ಈ ರೀತಿ
ಬೇರೆ ಬೇರೆಯವ್ರಿಗೆ ಕೊಟ್ಟು ಖರ್ಚು ಮಾಡಿ ಅವರ ಏಳಿಗೆಗೆ ನೀವು ಕುಂಠಿತ ಮಾಡ್ತಾ ಇದ್ದೀರಲ್ಲ, ಅವರ ಕಲ್ಯಾಣಕ್ಕೆ ಧಕ್ಕೆ ತರ್ತಾ ಇದ್ದೀರಲ್ಲ. ಯಾರೋ 4 ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು ಅಂದರೆ ಅವ್ರಿಗೆ ಪ್ರೋತ್ಸಾಹ ಧನ ಕೊಡಲಿಕ್ಕೂ ಕೂಡ ನಿಮ್ಮ ಹಣ ಇಲ್ವಲ್ಲ. ಕರೆಕ್ಟ್. ಅಲ್ಲಿ ದಲಿತ ಮಕ್ಕಳು ಓದೋವಂಥ ಜಾಗಗಳಲ್ಲಿ ಹಾಸ್ಟೆಲ್ಗಳಿಗೆ ಬೇಕಾದಂಥ ಪೂರಕವಾದಂಥ ವ್ಯವಸ್ಥೆಗಳನ್ನೂ ಕೂಡ ನೀವು ಮಾಡೋಕ್ಕೆ ಆಗ್ತಾ ಇರಲಿಲ್ವಲ್ಲ. ಇಂಥ ಒಂದು ದುಸ್ಥಿತಿಗೆ ಈ ಸಮಾಜ, ಈ ಜನಾಂಗವನ್ನು ತರ್ತಾ ಇದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ನೀವು ಬಜೆಟಲ್ಲೂ ಕೂಡ ಹಣವನ್ನು ಏನು ಕಡ್ಡಾಯವಾಗಿ ಅಲೋಕೇಟ್ ಮಾಡಬೇಕು ಅಲ್ಲಿ ಅಲೋಕೇಟ್ ಮಾಡ್ತೀರಿ, ಆ ಹಣವನ್ನು ಬೇರೆ ಕಡೆಗೆ ಬಳಕೆ ಮಾಡ್ಕೊಳ್ತೀರಿ. ವಾಲ್ಮೀಕಿ ನಿಗಮದ ಸುಮಾರು 187 ಕೋಟಿ ರೂಪಾಯಿಗಳನ್ನು ನೀವು ದುರ್ಬಳಕೆ ಮಾಡೋದು ಮತ್ತೆ ವಾಪಸ್ ತಗೊಳ್ಳೋದು, ದುರ್ಬಳಕೆ ಮಾಡ್ಕೊಂಡ್ರಿ. ದುರ್ಬಳಕೆ ಮಾಡಿಕೊಂಡು ಸುಮಾರು ಆಂಧ್ರ ತನಕನೂ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ರಿ. 100 ಖಾತೆಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ರಿ, ಚುನಾವಣೆಗಳಿಗೆ ಬಳಕೆ ಮಾಡ್ಕೊಂಡ್ರಿ. ದಲಿತರ ಹಣವನ್ನು ಈ ರೀತಿ ನೀವು ದುರ್ಬಳಕೆಗಳನ್ನು ಮಾಡ್ಕೊಳ್ತಾ ಇದ್ದೀರಿ. ರಾಜಾರೋಷವಾಗಿ ಹೌಸಲ್ಲಿ ಇದು 187 ಅಲ್ಲ 87 ಕೋಟಿ ಅಂತಕ್ಕಂಥ ಹೇಳ್ತೀರಿ, ನೀವೇ ಹೇಳ್ತೀರಿ, ಅದು ಕಳ್ತನ ಅಲ್ವಾ? ಅಂದರೆ ಈ ರೀತಿ ನಾವು ದಲಿತರಿಗೆ ಏನು ಬೇಕಾದ್ರೂ ಮಾಡಿದ್ರು ಕೂಡ ಅವ್ರು ನಮ್ಮ ಜೊತೇಲಿ ಇರ್ತಾರೆ ಅಂತಕ್ಕಂಥ ಭಾವನೆಯಲ್ಲಿ ತಾವೇನಿದ್ದೀರಿ, ಇದು ಎಷ್ಟರ ಮಟ್ಟಿಗೆ ಸರಿ? ಕರೆಕ್ಟ್. ಸೊ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅವರಿಗೆ ಅವರ ಉದ್ಧಾರಕ್ಕೋಸ್ಕರ, ಅವರ ಮಕ್ಕಳ ಶಿಕ್ಷಣಕ್ಕೋಸ್ಕರ, ಅವರ ತಂದೆ ತಾಯಿಗಳ ಉದ್ಧಾರಕ್ಕೋಸ್ಕರ ಒಂದಷ್ಟು ಏನೋ ಒಂದು ಕೆಲಸ ಮಾಡಿ ಅವ್ರು ಬೆಳೀಲಿ ಅನ್ನೋದಕ್ಕೋಸ್ಕರ, ಅವನು ಸಮಾಜದಲ್ಲಿ ಒಂದು ದೊಡ್ಡ ವ್ಯಕ್ತಿಗಳಾಗಲಿ ಅನ್ನೋದಕ್ಕೋಸ್ಕರ ಅದಕ್ಕೆ ಅಂತ ಒಂದಷ್ಟು ಫಂಡ್ಗಳಿರುತ್ತೆ. ಫಂಡ್ಗಳನ್ನು ಮಾಡೋದು ಅದಾದ ಮೇಲೆ ಮತ್ತು ಇನ್ನೊಂದು ಸರ ಈಗ SC ಫಂಡ್ಗಳನ್ನು ಮಾಡ್ತಾರಲ್ಲ, ಅಧಿಕಾರಿಗಳಿಗೆ ಏನಾದರೂ ಇವ್ರು ಹೇಳ್ತಾರೆ ಸರ್ ಯಾರೂ ಕೊಡಬೇಡಿ, SC ಅಪ್ಲಿಕೇಶನ್ ಹಾಕ್ರೆ ಯಾರೂ ಕೊಡಬೇಡಿ ಅಂತ ಹೇಳಿ ಅಂತ, ಅವೇರ್ನೆಸ್ಸೇ ಕೊಡಲ್ವಲ್ಲ ಯಾರಿಗೂ. ಅಂದರೆ ಇವರಲ್ಲಿ ಹಣ ಇಲ್ದಿರೋ ಕಾರಣಕ್ಕೋಸ್ಕರ ಇವತ್ತು ಯಾವುದೇ ಅರ್ಜಿಗಳನ್ನು ಕಾಲ್ ಮಾಡ್ತಾ ಇಲ್ಲ. ಕಾಲ್ ಮಾಡಿದ್ರು ಕೂಡ ಅವ್ರ ಅರ್ಜಿಗಳನ್ನು ಹಾಕೊಂಡಂಥ ಸಂದರ್ಭದಲ್ಲೂ ಕೂಡ ಕೊಡ್ತಾ ಇಲ್ಲ, ಅವ್ರಿಗೇನು ಕೊಡ್ತಾ ಇಲ್ಲ. ಇದು ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ದುಸ್ಥಿತಿ. ಮತ್ತು ಕಳೆದ BJP ಸರ್ಕಾರದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸರ್ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥ ನಾವು ನೋಡ್ತಾ ಇದ್ವಿ. ಇವತ್ತು ಈ ಸರ್ಕಾರದವರು ಏನು 56,000 ಈಗ ಹುದ್ದೆಗಳಿಗೆ ನಾವು ಭರ್ತಿ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ, ಅಲ್ಲಿ ಇದರ ಆಧಾರದ ಮೇಲೆ ಹಿಂದಿನ ಸರ್ಕಾರ ಏನು ಮಾಡಿತ್ತು ಇದರ ಆಧಾರದ ಮೇಲೆ ಇವರು 56% ರಿಸರ್ವೇಷನ್ ಕೊಡಬೇಕಾಗಿತ್ತು. ಆದರೆ ಅಲ್ಲೂ ಕೂಡ ಮೋಸ ಮಾಡೋವಂಥ ಕೆಲಸವನ್ನು ಮಾಡಿ ಬರೀ ಕೇವಲ ಹಿಂದೆ ಏನಿತ್ತು ಹಿಂದೆ ಏನಿತ್ತು 50%ಗೆ ಕೊಡುವಂಥದ್ದಕ್ಕೆ ಇವತ್ತು ಕೈ ಹಾಕಿದ್ದಾರೆ. ಆ ಸಮಾಜಗಳಿಗೆ ಅನ್ಯಾಯ ಮಾಡುವಂಥ ಕೆಲಸನೂ ಕೂಡ ಈ ಸರ್ಕಾರ ಮಾಡ್ತಿದೆ. ಜನರು ಇವೆಲ್ಲವನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು. ಕಾಂಗ್ರೆಸ್ಸು ದಲಿತರ ಪರವಾಗಿದೆಯಾ, SC/STಗಳ ಪರವಾಗಿದೆಯಾ ಅಥವಾ ಅವ್ರ ವಿರುದ್ಧವಾಗಿದೆಯಾ ಅಂತಕ್ಕಂಥದ್ದನ್ನು ಭಾರಿ ಸ್ಪಷ್ಟವಾಗಿ ಇವರ ನಡವಳಿಕೆಯಲ್ಲಿ ಜನರಿಗೆ ಅರ್ಥ ಆಗ್ತಾ ಇದೆ. ನಾನಾದರೂ ಕೂಡ ಭಾವಿಸ್ತೇನೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿಗೆ ದಲಿತರು ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತಕ್ಕಂಥ. ಒಗ್ಗಟ್ಟಿಲ್ವಲ್ಲ ಸರ್, ಇಲ್ಲ ದಲಿತರಿಗೆ ಇಷ್ಟು ವರ್ಷದಿಂದ ಮೋಸ ಆಗ್ತಿದೆ, ST ವರ್ಗಕ್ಕೆ ಸುಮ್ಮನೆ ಮೋಸ ಆಗ್ತಿದ್ರು ಕೂಡ ಅಂತ ದನಿ ಎತ್ತವ್ರು ಅಂತ ಯಾರು ಇಲ್ವಲ್ಲ ಸರ್? ಇಲ್ಲ, ಯಾರೊಬ್ರು ನಾರಾಯಣ ಸ್ವಾಮಿ ಅವರು ಯಾರೊಬ್ರು ಈಗ ಇದನ್ನು BJPಯ SC ಮತ್ತು ST ಮೋರ್ಚಾ ಏನಿದೆ ವಿಂಗ್, ಅವರು ಕಳೆದ ಮೊನ್ನೆ ದಿನ ಚಿತ್ರದುರ್ಗದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ಮಾಡಿದ್ದಾರೆ. 22ನೇ ತಾರೀಕು ರಾಜ್ಯದ ಎಲ್ಲ ಮೂಲೆಗಳಿಂದ ಎಲ್ಲ ಜಿಲ್ಲೆಗಳಿಂದ SC/ST ಸಮಾಜದವರು ಲಕ್ಷಾಂತರ ಸಂಖ್ಯೆಯಲ್ಲಿ ಚಿತ್ರದುರ್ಗದಲ್ಲಿ ಸೇರಿ 22ನೇ ತಾರೀಕು ಅಂದರೆ ಬರುವ 22ನೇ ತಾರೀಕು ಮಾರ್ಚ್ 22 ಅಲ್ಲಿಂದ ಪಾದಯಾತ್ರೆ ಮಾಡೋ ಮುಖಾಂತರ ಅನ್ಯಾಯ ಆಗ್ತಾಯಿದೆ, ಇದನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಒತ್ತಾಯವನ್ನು ಮಾಡೋದಕ್ಕೋಸ್ಕರ ಚಿತ್ರದುರ್ಗದಿಂದ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಪಾದಯಾತ್ರೆ ಮುಖಾಂತರ ಹೋಗಿ ವಿಧಾನಸೌಧವನ್ನು ಮುತ್ತಿಗೆ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಆಗಿದೆ. ಅದರಂತೆ 22ನೇ ತಾರೀಕು ಇದರ ಹೋರಾಟ ಪ್ರಾರಂಭ ಆಗ್ತದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇದೊಂದು ದೊಡ್ಡ ಹೋರಾಟವನ್ನು ಮಾಡೋ ಮುಖಾಂತರ ಸರ್ಕಾರದ ಚಳಿಯನ್ನು ಬಿಡಿಸುವಂಥ ಕೆಲಸವನ್ನು,
ಸರ್ಕಾರ ಮಲಗಿರುವಂಥ ಸರ್ಕಾರದ ಕಣ್ತೆರೆಸುವಂಥ ಬಡದೆಬ್ಬಿಸುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಎಲ್ಲ ನಾಯಕರುಗಳು ಸೇರಿ ಮಾಡುವಂಥದ್ದಕ್ಕೆ ತೀರ್ಮಾನ ಆಗಿದೆ. ಖಂಡಿತವಾಗಿಯೂ ಕೂಡ ನಮಗೆ ವಿಶ್ವಾಸ ಇದೆ, ಈ ಸರ್ಕಾರವನ್ನು ಎಚ್ಚರಿಸ್ತೀವಿ. ಈ ಮೀಸಲಾತಿಯಲ್ಲಿ ಅವ್ರಿಗೆ ಏನು ಆ ಜನಕ್ಕೆ ತಲುಪಬೇಕಾಗಿದೆ ಆ ಮೀಸಲಾತಿಯನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಪ್ರಾಮಾಣಿಕವಾದಂಥ ಹೋರಾಟವನ್ನು ಮಾಡುತ್ತದೆ. ಇದರಲ್ಲಿ ಯಶಸ್ವಿ ಆಗ್ತೀವಿ ಅಂತಕ್ಕಂಥ ಆಶಾಭಾವನೆಯೂ ಕೂಡ ಇದೆ. ಈ ಯಶಸ್ವಿಗೆ ನಿಮ್ದೇನು ಪಾತ್ರ ಇದೆ ಇಲ್ಲಿ? ನಾವೆಲ್ಲರೂ ಕೂಡ ಅಲ್ಲೇ ನಾವು ಮೈಸೂರಿಂದನೂ ಕೂಡ ನಮ್ಮ ಮೈಸೂರಿನಲ್ಲಿ ಒಂದಷ್ಟು ನಮ್ಮ ತಂಡಗಳು ಅವತ್ತು ಏನು ಪಾದಯಾತ್ರೆಯಲ್ಲಿ ಭಾಗವಹಿಸುವಂಥ ಕೆಲಸನೂ ಕೂಡ ಆಗ್ತಾಯಿದೆ. ಇಲ್ಲಿ ಮೈಸೂರಿಂದನೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಚಿತ್ರದುರ್ಗಕ್ಕೆ ಹೋಗೋರಿದ್ದೇವೆ. ಅಲ್ಲಿ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗ್ತೇವೆ. ಇದು ರೈಟ್ ನ್ಯೂಸ್.